ಸಖತ್ತಾಗಿದೆ ಗೈಸ್. ಕೆಲವ್ರು ಅಂತಾರೆ ಬ್ಯಾಚುಲರ್ ಲೈಫ್ ಕಷ್ಟ ಬ್ಯಾಂಗ್ಳೂರಲ್ಲಿ ಸರ್ವೈವ್ ಆಗೋದಕ್ಕೆ ಅಂತ. ಏನಕ್ಕೆ ಕಷ್ಟ ಆಗುತ್ತೆ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜಿಟೇರಿಯನ್ ಎಲ್ಲರಿಗೂ ಇವತ್ತು ಸಂಡೇ ಒಂದು ದೊಡ್ಡ ಹಬ್ಬ ಅಂತ ಅನ್ಕೋಬಹುದು. ಆಕ್ಚುಲಿ ನಾವು ಸಂಡೇಸ್ ಬರ್ಲಿ ಅಂತ ಕಾಯ್ತಿರ್ತೀವಿ, ಬಿಕಾಸ್ ನಾನ್ ವೆಜ್ ತಿನ್ಬೋದು ಅಂತ. ಸೊ ಈ ಒಂದು ಸಂಡೇ ಸ್ಪೆಷಲ್ ಅಲ್ಲಿ ಆಸ್ ಯೂಶುವಲ್ ಚಿಕನ್, ಮಟನ್, ಫಿಶ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ನನ್ನ ಮನೆಯಲ್ಲಿ ಇವತ್ತು ನಾನು ಬ್ಯಾಚುಲರ್ ಆಗಿರೋದ್ರಿಂದ ಬ್ಯಾಚುಲರ್ ಮನೆಗಳಲ್ಲಿ ಯಾವ ತರ ಚಿಕನ್ ಬಿರಿಯಾನಿನ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ಬನ್ನಿ ಟೈಮ್ ವೇಸ್ಟ್ ಮಾಡ್ದೇನೆ ಕಿಚನ್ಗೆ ಹೋಗೋಣ. ಒಂದು ಬೌಲ್ಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು, ಮೊಸರು ಹಾಕಿದ ತಕ್ಷಣ ಚಿಕನ್ ಬಿರಿಯಾನಿ ಪೇಸ್ಟ್ ಅಂತ ಸಪ್ರೇಟಾಗಿ ಬರುತ್ತೆ. ಆ ಪೇಸ್ಟ್ನ ಹಾಕಿದ್ರೆ ನಿಮಗೆ ಆ ಫ್ಲೇವರ್ ಸಖತ್ತಾಗಿ ಕೊಡುತ್ತೆ. ಆಮೇಲೆ ಧನಿಯಾ ಪೌಡರ್ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ, ಅದಾದಮೇಲೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಂಡ್ರೆ, ಮತ್ತು ಅದಕ್ಕೆ ಲಾಸ್ಟಲ್ಲಿ ಚಿಕನ್ ಬಿರಿಯಾನಿ ಮಸಾಲ ಸೇರಿಸ್ಕೋಬೇಕಾಗುತ್ತೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚಿಕನ್ನ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅದನ್ನು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಅದನ್ನು ಮತ್ತು ಒಂದು ಜಾರ್ನಲ್ಲಿ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಲಾಸ್ಟಲ್ಲಿ ಆನಿಯನ್ನ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲನೂ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಪೇಸ್ಟು ರೆಡಿಯಾಗಿದೆ. ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಆದಮೇಲೆ ಸ್ವಲ್ಪ ತುಪ್ಪನ ಹಾಕ್ತೀನಿ, ಯಾಕಂದರೆ ಬಿರಿಯಾನಿ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ಸ್ಪೈಸಸ್ ಎಲ್ಲ ಹಾಕೋಬೇಕಾಗುತ್ತೆ. ಸ್ಪೈಸಸ್ ಎಲ್ಲ ಹಾಕಿದ ತಕ್ಷಣ ನಾನು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೋತೀನಿ. ಕಸ್ತೂರಿ ಮೇಥಿ ಒಂದು ಫ್ಲೇವರ್ ಕೊಡುತ್ತೆ ನೆಕ್ಸ್ಟ್ ಲೆವೆಲ್ಗೂರು. ಇದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಆನಿಯನ್ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಸ್ವಲ್ಪ ರೆಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ತಾ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಹಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ತಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತಳ ಹಿಡಿದಿರೋ ಥರ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ಇದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಅದು ಕಹಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನು ಬಾಡಿಸ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಾದಮೇಲೆ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನೀಟಾಗಿ. ಈ ಒಂದು ಕಪ್ಪಲ್ಲಿ ಅರ್ಧ ಗ್ಲಾಸು ನಾನು ಬಾಸುಮತಿ, ಅರ್ಧ ಮತ್ತು ಸೋನಾ ಮೊಸರು ತೊಗೊಂಡಿದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಸೊ ಇಲ್ಲಿ 2 ಗ್ಲಾಸ್ ನೀರನ್ನ ಹಾಕ್ತೀನಿ, ಬಿಕಾಸ್ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೀರು ಹಾಕಿದ ಮೇಲೆ ನೀಟಾಗಿ ಇದನ್ನು ಬಾಡಿಸ್ಕೊಳ್ತಾ, ಆ್ಯಂಡ್ ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕೋತೀನಿ. ಇದಕ್ಕೆ ನೀವು ನೋಡ್ಕೊಂಡು ಹಾಕೋಬೇಕು ಉಪ್ಪು. ಮತ್ತು ನಾನು ಆಲ್ರೆಡಿ ತೊಳೆದಿಟ್ಕೊಂತಹ ರೈಸ್ನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ರೈಸ್ ಎಲ್ಲ ಹಾಕಿದ ತಕ್ಷಣ ನೆಕ್ಸ್ಟು ನೀವು ನೀಟಾಗಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಒಂದು 2-3 ಸತಿ ಇದನ್ನು ನೋಡ್ಕೊಳ್ತಾ ಅದಾದಮೇಲೆ ನಿಮ್ಗೆ ಒಂದು ಹದ ಗೊತ್ತಾಗುತ್ತೆ ರೈಸ್ ಆಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಇದರ ಲಿಡ್ನ ನಾವು ಕ್ಲೋಸ್ ಮಾಡ್ಬೋದು. ಲಿಡ್ನ ನಾವು ಕ್ಲೋಸ್ ಮಾಡಿ ಸೊ ಒಂದು ವಿಷಿಲ್ ಬರೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಕುಕ್ಕರ್ನ ತೆಗೆದು ನೋಡೋಣ ರೈಸ್ ಯಾವ ಥರ ಬಂದಿದೆ ಅಂತ. ಸೊ ವಾವ್, ಸಕ್ಕತ್ತಾಗಿದೆ ರೈಸು. ಸೊ ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿ ಇದನ್ನು ತಿಂದು ನಾನು ಟೇಸ್ಟ್ ನಿಮಗೆ ಹೇಳ್ತೀನಿ. ಸೊ ಇವಾಗಿನವರೆಗೂ ನಾವು ಬಿರಿಯಾನಿ ಮಾಡಿದ್ವಿ. ಈಗ ಬಿರಿಯಾನಿನ ಟೇಸ್ಟ್ ಮಾಡಿ ನೋಡೋಣ ಯಾವ ತರ ಬಂದಿದೆ ಅಂತ. ಆಕ್ಚುಲಿ ನಾನು ಮಾಡೋ ಬಿರಿಯಾನಿ ಎಲ್ರಿಗೂ ಇಷ್ಟ ಆಯ್ತು. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಸಕ್ಕತ್ತಾಗಿದೆ ಗೈಸ್. ಆ ಒಂದು ಮಸಾಲಾ ಫ್ಲೇವರ್ ಕೊಡ್ತಿದೆಯಲ್ಲ, ಸಖತ್ತಾಗಿದೆ ಅದು. ಸೊ ಕೆಲವರು ಅಂತಾರೆ ಬ್ಯಾಚುಲರ್ ಲೈಫ್ ಕಷ್ಟ ಬ್ಯಾಂಗ್ಳೂರಲ್ಲಿ ಸರ್ವೈವ್ ಆಗೋದಕ್ಕೆ ಅಂತ. ಏನಕ್ಕೆ ಕಷ್ಟ ಆಗುತ್ತೆ? ನಾನು 5 ವರ್ಷ ಆಯ್ತು ಬ್ಯಾಂಗ್ಳೂರ್ ಬಂದು. 5 ವರ್ಷ ನಂಗೆ ಎಲ್ಲೂ ಕಷ್ಟ ಅಂತ ಅನ್ಸ್ಲಿಲ್ಲ. ನಾನೇ ಅಡ್ಗೆ ಮಾಡ್ಕೋತೀನಿ, ನಾನೇ ಮನೆ ಕ್ಲೀನ್ ಮಾಡ್ಕೋತೀನಿ, ನಾನೇ ಬಟ್ಟೆ ಹೋಗ್ಕೋತೀನಿ. ಎಲ್ಲಾನು ಒಬ್ರೇ ಮಾಡೋದ್ರಿಂದ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಗೈಸ್. ಯಾರ ಮೇಲೂ ಡಿಪೆಂಡ್ ಆಗ್ದೇನೆ ನಮ್ ಲೈಫ್ ನ ನಾವು ಲೀಡ್ ಮಾಡ್ಕೊಳ್ಳೋದು ಯಾವ ತರ ಅಂತ ಅನ್ಬಿಟ್ಟು ನಾವು ಕಲ್ತ್ಕೋಬೇಕಾಗುತ್ತೆ. ಬೇರೆ ಮೇಲೆ ಡಿಪೆಂಡ್ ಆದ್ರೆ ಅವಾಗ ನಾವ್ ಏನು ಅನ್ನೋದಲ್ಲಿ ನಾವು ಪ್ರೂವ್ ಮಾಡ್ಕೊಳಕ್ಕೆ ಆಗಲ್ಲ. ಅಂಡ್ ಇದೇ ತರದ ವಿಡಿಯೋಸ್ ಬೇಕು ಅಂತ ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.